ಸ್ನೇಹಿತರೆ, ನಮ್ಮ ಕಿರಣ್ ಕ್ರಿಕೆಟ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಕುತೂಹಲದಿಂದ ಕಾಯುತ್ತಿರುವ ಒಂದು ದೊಡ್ಡ ವಿಷಯದ ಬಗ್ಗೆ ಮಾತನಾಡೋಣ. ಅದು 2027 ODI ವಿಶ್ವಕಪ್ಗೆ ಭಾರತದ ತಂಡ ಹೇಗಿರಬಹುದು? ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡುವ ಸಾಧ್ಯತೆ ಇದೆಯೇ? ಯಾವ ಯುವ ಆಟಗಾರರು ತಂಡದಲ್ಲಿ ಸ್ಥಾನ ಪಡೆಯಬಹುದು? 2023 ವಿಶ್ವಕಪ್ನಲ್ಲಿ ಭಾರತ ಫೈನಲ್ವರೆಗೆ ತಲುಪಿತ್ತು. ಈಗ ಎಲ್ಲರ ಕಣ್ಣು 2027 ವಿಶ್ವಕಪ್ ಕಡೆ ಇದೆ. ಮುಂದಿನ ವಿಶ್ವಕಪ್ನಲ್ಲಿ ಅನುಭವ ಮತ್ತು ಯುವ ಪ್ರತಿಭೆಗಳ ಸಮತೋಲನವೇ ಭಾರತದ ದೊಡ್ಡ ಶಕ್ತಿಯಾಗಬಹುದು. ಆರಂಭಿಕ ಬ್ಯಾಟ್ಸ್ಮನ್ಗಳು. ರೋಹಿತ್ ಶರ್ಮಾ 2027 ಆಡುತ್ತಾರೆಯೇ ಎಂಬ ಪ್ರಶ್ನೆ ಈಗಾಗಲೇ ಅಭಿಮಾನಿಗಳಲ್ಲಿ ಇದೆ. ಅವರು ಫಿಟ್ ಆಗಿ ಉತ್ತಮ ಫಾರ್ಮ್ ಕಾಯ್ದುಕೊಂಡರೆ ಅನುಭವಕ್ಕಾಗಿ ತಂಡದಲ್ಲಿ ಇರಬಹುದು. ಆದರೆ ಯುವ ಆಟಗಾರರಾದ ಯಶಸ್ವಿ ಜೈಸ್ವಾಲ್ ಮತ್ತು ಶುಭಮನ್ ಗಿಲ್ ಭಾರತಕ್ಕೆ ದೀರ್ಘಾವಧಿಯ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚು. ಮಧ್ಯಮ ಕ್ರಮ. ವಿರಾಟ್ ಕೊಹ್ಲಿ ಬಗ್ಗೆ ಕೂಡ ಇದೇ ಪ್ರಶ್ನೆ ಇದೆ. ಅವರ ಅನುಭವ ಭಾರತಕ್ಕೆ ಬಹಳ ಮುಖ್ಯ. ಅವರು ಫಿಟ್ ಮತ್ತು ಫಾರ್ಮ್ನಲ್ಲಿ ಇದ್ದರೆ 2027 ವಿಶ್ವಕಪ್ ತಂಡದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆಯನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಇದರ ಜೊತೆಗೆ ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, KL ರಾಹುಲ್ ಮೊದಲಾದ ಆಟಗಾರರು ಮಧ್ಯಮ ಕ್ರಮವನ್ನು ಬಲಪಡಿಸಬಹುದು. ಆಲ್ರೌಂಡರ್ ವಿಭಾಗ. ಇಂದಿನ ಕ್ರಿಕೆಟ್ನಲ್ಲಿ ಆಲ್ರೌಂಡರ್ಗಳ ಪಾತ್ರ ಅತ್ಯಂತ ಮಹತ್ವದ್ದು. ಹಾರ್ದಿಕ್ ಪಾಂಡ್ಯ ಫಿಟ್ ಇದ್ದರೆ ಭಾರತಕ್ಕೆ ದೊಡ್ಡ ಶಕ್ತಿ. ಜೊತೆಗೆ ಅಕ್ಷರ್ ಪಟೇಲ್, ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಮೊದಲಾದವರು ಉತ್ತಮ ಆಯ್ಕೆಯಾಗಬಹುದು. ಬೌಲಿಂಗ್ ದಾಳಿ. ಭಾರತದ ವೇಗದ ಬೌಲಿಂಗ್ ವಿಭಾಗ ಈಗ ವಿಶ್ವದ ಅತ್ಯುತ್ತಮ ವಿಭಾಗಗಳಲ್ಲಿ ಒಂದಾಗಿದೆ. ಜಸ್ಪ್ರೀತ್ ಬುಮ್ರಾ ತಂಡದ ಪ್ರಮುಖ ಬೌಲರ್ ಆಗಿರಬಹುದು. ಜೊತೆಗೆ ಮೊಹಮ್ಮದ್ ಸಿರಾಜ್, ಅರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ ಮೊದಲಾದವರು ವೇಗದ ದಾಳಿಯನ್ನು ಇನ್ನಷ್ಟು ಬಲಪಡಿಸಬಹುದು. ಸ್ಪಿನ್ ವಿಭಾಗದಲ್ಲಿ ಕುಲದೀಪ್ ಯಾದವ್, ರವಿ ಬಿಷ್ಣೋಯ್ ಅಥವಾ ಇತರ ಯುವ ಸ್ಪಿನ್ನರ್ಗಳಿಗೆ ಅವಕಾಶ ಸಿಗಬಹುದು. ಭಾರತದ ಸಂಭಾವ್ಯ ಪ್ಲೇಯಿಂಗ್ ಛೈ. ಯಶಸ್ವಿ ಜೈಸ್ವಾಲ್, ಶುಭಮನ್ ಗಿಲ್, ವಿರಾಟ್ ಕೊಹ್ಲಿ ಯುವ ಬ್ಯಾಟರ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್ ವಿಕೆಟ್ ಕೀಪರ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಕುಲದೀಪ್ ಯಾದವ್, ಅರ್ಷದೀಪ್ ಸಿಂಗ್. ಭಾರತದ ಅವಕಾಶ. ಭಾರತದ ಬಳಿ ಯುವ ಪ್ರತಿಭೆ, ಅನುಭವ, ಉತ್ತಮ ಬೌಲಿಂಗ್ ಮತ್ತು ಬಲಿಷ್ಠ ಬ್ಯಾಟಿಂಗ್ ಇದೆ. ಸರಿಯಾದ ತಂಡದ ಆಯ್ಕೆ ಮತ್ತು ಆಟಗಾರರ ಫಾರ್ಮ್ ಉತ್ತಮವಾಗಿದ್ದರೆ 2027 ವಿಶ್ವಕಪ್ ಗೆಲ್ಲುವ ಪ್ರಮುಖ ಫೇವರಿಟ್ ತಂಡಗಳಲ್ಲಿ ಭಾರತವೂ ಒಂದಾಗಬಹುದು. ಆದರೆ ವಿಶ್ವಕಪ್ ಇನ್ನೂ ದೂರದಲ್ಲಿರುವುದರಿಂದ ಮುಂದಿನ ಸರಣಿಗಳಲ್ಲಿನ ಪ್ರದರ್ಶನ, ಫಿಟ್ನೆಸ್ ಮತ್ತು ಆಯ್ಕೆ ಪ್ರಕ್ರಿಯೆ ತಂಡದ ಅಂತಿಮ ರೂಪವನ್ನು ನಿರ್ಧರಿಸಲಿದೆ. ಕೊನೆಯ ಮಾತು. ಕ್ರಿಕೆಟ್ನಲ್ಲಿ ಯಾವುದೇ ಫಲಿತಾಂಶವನ್ನು ಮುಂಚಿತವಾಗಿ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಭಾರತದ ಪ್ರತಿಭೆಯನ್ನು ನೋಡಿದರೆ 2027 ವಿಶ್ವಕಪ್ನಲ್ಲಿ ಬಲಿಷ್ಠ ಪ್ರದರ್ಶನ ನೀಡುವ ಸಾಮರ್ಥ್ಯ ತಂಡಕ್ಕಿದೆ. ನಿಮ್ಮ ಪ್ರಕಾರ 2027 ವಿಶ್ವಕಪ್ ತಂಡದಲ್ಲಿ ಯಾರು ಇರಬೇಕು? ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಿರಣ್ ಕ್ರಿಕೆಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಕ್ರಿಕೆಟ್ ಅಪ್ಡೇಟ್ನೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.